ಪಬ್ಲಿಕ್ ಸಿಟಿ ನ್ಯೂಸ್ ಬೈಕ್ ಇಂಪ್ಯಾಕ್ಟ್ ಫ್ಲೈಓವರ್ ಕಾಮಗಾರಿ ಸೇರಿ ಧೂಳು ನಿಲ್ಲಿಸಲು ಅಗತ್ಯ ಕ್ರಮ ಶಾಸಕ ಮಹೇಶ್ ತೆಂಗಿನಕಾಯಿ. ಇತ್ತೀಚೆಗೆ ಪಬ್ಲಿಕ್ ಸಿಟಿ ನ್ಯೂಸ್ ಹುಬ್ಬಳ್ಳಿ ವಾಹನ ಸವಾರರಿಗೆ ಸೇವೆ ಸಾರ್ವಜನಿಕರಿಗೆ ಫ್ಲೈಓವರ್ ಕಾಮಗಾರಿಯಿಂದ ಆಗುತ್ತಿರುವ ಮುಖ್ಯವಾದ ಸಮಸ್ಯೆ ಮುಂದಿಟ್ಟುಕೊಂಡು ಸೋದೆ ಬಿತ್ತರ ಮಾಡಿತ್ತು. ಈ ಸುದ್ದಿಗೆ ಈಗ ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸ್ಪಂದಿಸಿದ್ದು ಅಗತ್ಯ ಕ್ರಮದ ಭರವಸೆ ಜೊತೆಗೆ ಧೂಳು ಕಂಟ್ರೋಲ್ಗೆ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆ ನೀಡುವುದಾಗಿ ತಿಳಿಸಿದ್ದಾರೆ. ನೋಡಿ, ಈಗಾಗಲೇ ಮೊನ್ನೆ ನಮ್ಮ ಕೇಂದ್ರ ಸಚಿವರಾಗಿರ್ತಕ್ಕಂಥ ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು. ನಾನು ಚುನಾವಣೆಗೋಸ್ಕರ ನಾನು ಬೇರೆ ಕ್ಷೇತ್ರಕ್ಕೆ ಹೋಗುವಂಥದ್ದಾಗಿತ್ತು, ಅವತ್ತು ನಾನು ಇರಲಿಕ್ಕಾಗಿದ್ದಿಲ್ಲ. ಈಗ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರು ಇದ್ರ ಬಗ್ಗೆ ವಿಶೇಷವಾದಂಥ ಮುತುವರ್ಜಿಯನ್ನು ವಹಿಸಿ ಎಲ್ಲ ಅಧಿಕಾರಿಗಳನ್ನು ಕರೆಸಿ ತಕ್ಷಣ ಅದನ್ನು ಕಾಮಗಾರಿ ಪ್ರಾರಂಭ ಮಾಡಬೇಕನ್ನುವಂಥ ನಿರ್ದೇಶನವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದಾರೆ. ನಂದು ಇವತ್ತು ಮಹಾರಾಷ್ಟ್ರ ಚುನಾವಣೆ ಇರತಕ್ಕಂಥ ಕಾರಣಕ್ಕಾಗಿ ಹೋಗಿ ಬಂದ ಮೇಲೆ ಎಲ್ಲ ಅಧಿಕಾರಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಭೆಯನ್ನು ಕರೆದು ತಕ್ಷಣ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ಯಾರು ಟೆಂಡರ್ ತೊಗೊಂಡಿದ್ರು ಅವರು ಅಲ್ಲಿ ಮೊನ್ನೆ ಒಂದು ಅನಾಹುತ ಆದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಬಿಟ್ಟು ಹೋಗಿದ್ದಾರೆ ಇಲ್ಲಿಂದ. ಈಗ ಅವ್ರ ಜೊತೆ ಮಾತಾಡಿಸಿ ಅವ್ರನ್ನೆಲ್ಲ ಕರೆಸಿ ಕೆಲಸವನ್ನು ಮತ್ತೆ ಪ್ರಾರಂಭ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಭಾಳ ಅವಶ್ಯಕತೆ ಐತಿ ಮತ್ತು ಜನರಿಗೆ ತೊಂದರೆ ಆಗ್ತಿರ್ತಕ್ಕಂಥ ಸಂಗತಿನೂ 100% ಸತ್ಯ. ಅದರಲ್ಲಿ ಯಾವುದೇ ರೀತಿಯಿಂದ ಮರೆಮಾಚುವಂಥ ಅವಶ್ಯಕತೆ ಇಲ್ಲ. ಹೀಗಾಗಿ ನಾನು ಬಂದ ತಕ್ಷಣ ಅವ್ರನ್ನೆಲ್ಲ ಈಗಾಗಲೇ ಪ್ರಹ್ಲಾದ್ ಜೋಶಿ ಅವರು ಕೊಟ್ಟಿದ್ದಾರೆ. ನಾನು ಬಂದ ತಕ್ಷಣ ಎಲ್ಲ ಅಧಿಕಾರಿಗಳ ಸಭೆಗಳನ್ನು ಮಾಡಿಸಿ ತಕ್ಷಣ ಆ ಕಾಮಗಾರಿಯನ್ನು ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ಅದನ್ನು ಮುಗಿಸಿ ಜನರಿಗೆ ಒಂದು ತೊಂದರೆ ಏನಾಗ್ತದೆ ಅದು ತಪ್ಪಿಸುವಂಥ ಕಾರ್ಯವನ್ನು ನಾವು ಮಾಡ್ತೇವೆ. ನೋಡಿ, ಈಗಾಗಲೇ ಕಾರ್ಪೊರೇಷನ್ಗೆ ನಾವು ಇಂಟಿಮೇಷನ್ ಮಾಡೇವಿ. ನಾವು ಬೆಳಗ್ಗೆ ಅಥವಾ ಒಂದು 2-3 ಸಲ ಅಲ್ಲಿ ನೀರು ಹೊಡಿಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದೇವೆ. ಎಲ್ಲೆಲ್ಲಿ ಧೂಳು ಆ ಥರ ಆಗ್ತಾಯಿದೆ ಅಲ್ಲಿ ನೀರು ಹೊಡೆದ್ರೆ ಅಟ್ಲೀಸ್ಟ್ ನಮ್ಗೆ ಅಡ್ಡಾಡೋರಿಗೆ ಒಂದಿಷ್ಟು ಜನರಿಗೆ ತೊಂದರೆ ತಾಪತ್ರಗಳು ತಪ್ತಾವೆ. ಅದನ್ನು ಇನ್ನೊಮ್ಮೆ ನಾನು ಇವತ್ತು ತಕ್ಷಣ ಕಮಿಷನರಿಗೆ ಮಾತಾಡಿ ಮತ್ತು NH ದವರಿಗೆ ಮಾತಾಡಿ ಆ ಎಲ್ಲೆಲ್ಲಿ ಕಾಮಗಾರಿ ನಡೆದೈತಿ ಅಲ್ಲಿ ವಾಹನಗಳ ಸಂಚಾರ ಆಗ್ತಾವೆ ಅಲ್ಲಿ ನೀರು ಹೊಡಿತಕ್ಕಂಥ ಕೆಲಸ ಮಾಡಿ ಧೂಳನ್ನು ಕಮ್ಮಿ ಮಾಡ್ಸೋಕ್ಕೆ ಏನು ಪ್ರಯತ್ನ ಆಗಬೇಕು ಅದು ಮಾಡಿಸುವಂಥದ್ದನ್ನು ನಾನು ಅಧಿಕಾರಿಗಳಿಗೆ ಆದೇಶವನ್ನು ಕೊಡ್ತೇನೆ.